ಈ ಅಪ್ಪನ ಬಗ್ಗೆ ಅದೆಂತ ವಿಚಿತ್ರ ಕ್ಯಾರೆಕ್ಟರ್, ವಿಲಕ್ಷಣ ವ್ಯಕ್ತಿ. ಮತ್ತು ನನಗೆ ನೀವು ಹೇಳ್ತಾ ಇದ್ದದ್ದು ನೋಡಿದ್ರೆ ಅಪ್ಪನೇ ನಿಮ್ಮ ಲೈಫ್ ಅನ್ನು ಬೇರೆ ರೀತಿಯಲ್ಲಿ ರೂಪಿಸಿದ್ರು ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ನನ್ಗೆ ಇವತ್ತವರೆಗೂ ರೋಲ್ ಮಾಡಲ್ ಯಾರು ಅಂದ್ರೆ ಅಪ್ಪನೇ. ಯಾಕಂದ್ರೆ ರಾಜು ಶೆಟ್ಟರ್ ಅಂತ ಹೇಳಿ 3ನೇ ಕ್ಲಾಸ್ ಓದಿ ಬೆಂಗಳೂರಿಗೆ ಬಂದಿದ್ದವ್ರು. ಅಂದ್ರೆ ಯಾರು ಕಳಿಸಿದ್ದು ಅಲ್ಲ, ಅವರೇ ಓಡ್ ಬಂದಿದ್ದು. ಅವ್ರ ಫ್ರೆಂಡ್ ಒಬ್ಬ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಕಾಮತ್ ಹೋಟ್ಲಲ್ಲಿ. ನೀನ್ ಎಂತ ಮಾಡ್ತೀಯಾ, ಬಾ ನನ್ ಜೊತೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಣ ಅಂತ ಹೇಳಿದಾಗ ಮನೆ ಬಿಟ್ಟು ಓಡ್ ಬಂದಿದ್ದಪ್ಪ. ಬಂದು ಒಂದು 6 ತಿಂಗಳ ಕೆಲಸ ಮಾಡಿ, ಲೋಟ ತೊಳೆಯೋ ಕೆಲಸ, ನೀರಲ್ಲೇ ನಿಂತಿರ್ಬೇಕು, ಕೈ ಕಾಲೆಲ್ಲ ತೂತ್ ಬಿದ್ದು ಆಗದಿರ 6 ತಿಂಗಳಿಗೆ ವಾಪಸ್ ಊರಿಗೆ ಓಡ್ ಬಂದು. ಪರಪಂಚ ನೀನೇ ನನ್ನ ಪರಪಂಚ ನೀನೇ. ಅಲ್ಲಿ ರಿಲೇಟಿವ್ಸ್ ಎಲ್ಲ ಅವಾಗೆಲ್ಲ ಕೂಡು ಕುಟುಂಬ ಅಲ್ಲ, ಒಂದ್ ಮನೇಲಿ 50-60 ಜನ. ಸೊ ಅವರೆಲ್ಲ ರೇಗ್ಸಕ್ ಶುರು ಮಾಡಿದ್ರು. ಯಾರಿಗೆ? ನನ್ನ ಅಜ್ಜನಿಗೆ, ನನ್ನ ಅಪ್ಪನಿಗೆ. ಅವನಿಗೆ ಇಲ್ಲೂ ಓದ್ಲಿಕ್ಕೆ ಆಗುದಿಲ್ಲ. ಅವ ಅಲ್ಲಿ ಹೋಗಿ ಮಾಡಿದ್ದು ಅಷ್ಟೇ, ಬೆಂಗಳೂರಿಗೆ ಹೋಗಿನೂ ಓಡ್ ಬಂದ. ಈ ಖುಷಿಗೆ ಓಡೋಗಿದ್ದೆ ಅಂತಕ್ಕಂತೆ ಮನೆ ಬಿಟ್ಟ ಅವನು ಅಂತೆಲ್ಲ ರೇಗ್ಸಕ್ ಶುರು ಮಾಡಿದ್ರು. ಗಾಡ್ ಫಾದರ್ ಫಾರ್ ಯುವರ್ ಲೈಫ್. ನಿಮ್ ಬದುಕನ್ನ ಕಟ್ಕೊಳ್ಳೋಕೆ ನೀನ್ ಹೆಂಗ್ ಇರಬೇಕು, ಹೆಂಗ್ ನಡ್ಕೋಬೇಕು, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಯಾರ ಜೊತೆ ಒಡನಾಟ ಹೆಚ್ಚಿಗೆ ಇರಬೇಕು, ಯಾರ ಜೊತೆ ಕಡಿಮೆ ಇರಬೇಕು, ಇವೆಲ್ಲವನ್ನೂ ನಾನು ನೋಡ್ ಕಲ್ತಿದ್ದವ್ರಿಂದ. ಇಲ್ಲಿ ಒಂದ್ ನಿಮಿಷ ಬ್ರೇಕ್ ಅಲ್ಲ. ಈ ಅಪ್ಪನ ಬಗ್ಗೆ ಅದೆಂತ ವಿಚಿತ್ರ ಕ್ಯಾರೆಕ್ಟರ್, ವಿಲಕ್ಷಣ ವ್ಯಕ್ತಿ. ಮತ್ತು ನನಗೆ ನೀವು ಹೇಳ್ತಾ ಇದ್ದದ್ದು ನೋಡಿದ್ರೆ ಅಪ್ಪನೇ ನಿಮ್ಮ ಲೈಫ್ ಅನ್ನು ಬೇರೆ ರೀತಿಯಲ್ಲಿ ರೂಪಿಸಿದ್ರು ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ನನ್ಗೆ ಇವತ್ತವರೆಗೂ ರೋಲ್ ಮಾಡಲ್ ಯಾರು ಅಂದ್ರೆ ಅಪ್ಪನೇ. ಯಾಕಂದ್ರೆ ರಾಜು ಶೆಟ್ಟರ್ ಅಂತ ಹೇಳಿ, ರಾಜು ಶೆಟ್ಟರ್ ಅಂತ 3ನೇ ಕ್ಲಾಸ್ ಓದಿ ಬೆಂಗಳೂರಿಗೆ ಬಂದಿದ್ದವ್ರು. ಅಂದ್ರೆ ಯಾರು ಕಳಿಸಿದ್ದು ಅಲ್ಲ, ಅವರೇ ಓಡ್ ಬಂದಿದ್ದು. ಒಬ್ಬ ಫ್ರೆಂಡ್, ಅವ್ರ ಫ್ರೆಂಡ್ ಕುಂದಾಪುರದಿಂದ, ಅವ್ರ ಫ್ರೆಂಡ್ ಒಬ್ಬ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಕಾಮತ್ ಹೋಟ್ಲಲ್ಲಿ. ಸೊ ಅವನು ನೀನ್ ಎಂತ ಮಾಡ್ತೀಯಾ, ಬಾ ನನ್ ಜೊತೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಣ ಅಂತ ಹೇಳಿದಾಗ ಮನೆ ಬಿಟ್ಟು ಓಡ್ ಬಂದಿದ್ದಪ್ಪ 3ನೇ ಕ್ಲಾಸಿಗೆ. ಬಂದು ಒಂದು 6 ತಿಂಗಳ ಕೆಲಸ ಮಾಡಿ, ಲೋಟ ತೊಳೆಯೋ ಕೆಲಸ, ಕಾಲು ಕೈಯೆಲ್ಲ ಹೊಟ್ಟೆ ಆಗಿ ತೂತ್. ಅವಾಗ ಗೊತ್ತಲ್ಲ, ನೀರಲ್ಲೇ ನಿಂತ್ಕೋಬೇಕು, ಲೋಟ ತೊಳಿಬೇಕು, ಪಾತ್ರೆ ತೊಳಿಬೇಕು ಅಂದ್ರೆ ನೀರಲ್ಲೇ ನಿಂತಿರ್ಬೇಕು, ಕೈ ಕಾಲೆಲ್ಲ ತೂತ್ ಬಿದ್ದು ಆಗದಿರ 6 ತಿಂಗಳಿಗೆ ವಾಪಸ್ ಊರಿಗೆ ಓಡ್ ಬಂದ್ರು. ವಾಪಸ್ ಊರಿಗೆ ಓಡ್ ಬಂದು ಅಲ್ಲಿದ್ದಾಗ ಅಲ್ಲಿ ರಿಲೇಟಿವ್ಸ್ ಎಲ್ಲ ಅವಾಗೆಲ್ಲ ಕೂಡು ಕುಟುಂಬ ಅಲ್ಲ, ಒಂದ್ ಮನೇಲಿ 50-60 ಜನ. ಸೊ ಅವರೆಲ್ಲ ರೇಗ್ಸಕ್ ಶುರು ಮಾಡಿದ್ರಂತ. ಯಾರಿಗೆ? ನನ್ನ ಅಜ್ಜನಿಗೆ, ನನ್ನ ಅಪ್ಪನಿಗೆ. ಅವನಿಗೆ ಇಲ್ಲೂ ಓದ್ಲಿಕ್ಕೆ ಆಗುದಿಲ್ಲ. ಅವ ಅಲ್ಲಿ ಹೋಗಿ ಮಾಡಿದ್ದು ಅಷ್ಟೇ, ಬೆಂಗಳೂರಿಗೆ ಹೋಗಿನೂ ಓಡ್ ಬಂದ. ಈ ಖುಷಿಗೆ ಓಡೋಗಿದ್ದೆ ಅಂತಕ್ಕಂತೆ ಮನೆ ಬಿಟ್ಟ ಅವನು ಅಂತೆಲ್ಲ ರೇಗ್ಸಕ್ ಶುರು ಮಾಡಿದ್ರು. ಸೊ ಮತ್ತೆ 1 ವರ್ಷ ಅಪ್ಪ ಗದ್ದೆ ಕೆಲಸ ಅದಿದೆಲ್ಲ ಅಜ್ಜನ ಜೊತೆ ಹೆಲ್ಪ್ ಮಾಡಿ ಮತ್ತೆ ವಾಪಸ್ ಆ ಫ್ರೆಂಡ್ ಊರಿಗೆ ಬಂದಾಗ ವಾಪಸ್ ಹೋಗ್ತಾ ಅವನ ಜೊತೆ ಮತ್ತೆ ಹೋಗ್ತಾರೆ. ಮತ್ತೆ ಹೋಗಿ ಅದೇ ಹೋಟ್ಲಲ್ಲಿ ಕೆಲಸ ಮಾಡ್ತಾ, ಅದೇ 3ನೇ ಕ್ಲಾಸ್ ಎಜುಕೇಶನ್ ಅಲ್ಲಿ ನಾನು ಹುಟ್ಟೋ ಅಷ್ಟೊತ್ತಿಗೆ 12 ಹೋಟ್ಲು 8 ಬೇಕರಿ ಓನರ್ ಆಗ್ತಾರೆ. ಲೋಟ ತೊಳೆಯೋದ್ರಿಂದ ನಿಧಾನಕ್ಕೆ ಕೌಂಟರ್ ಕೆಲ್ಸಕ್ಕೆ ಬರ್ತಾರೆ, ಅಡುಗೆ ಭಟ್ರಿಗೆ ಅಸಿಸ್ಟೆಂಟ್ ಆಗ್ತಾರೆ, ಅಲ್ಲಿಂದ ಸಪ್ಲೈಯರ್ ಕೆಲಸ ಮಾಡ್ತಾರೆ, ಅಲ್ಲಿಂದ ಪಕ್ಕದಲ್ಲೇ ಒಂದು ಬೀಡ ಅಂಗಡಿ ಇಡ್ತಾರೆ, ಆ ಬೀಡ ಅಂಗಡಿಯಿಂದ ಒಂದು ಬೇಕರಿ ಮಾಡ್ತಾರೆ, ಅಲ್ಲಿಂದ ಒಂದು ಕ್ಯಾಂಟೀನ್ ಮಾಡ್ತಾರೆ. ಸೊ ಈ ಜರ್ನಿಯಲ್ಲಿ ಬೆಂಗಳೂರು ಸೌತ್ ಅಲ್ಲೇನೆ ನಿಮ್ಗೆ ರಂಗನಾಥ್ ರೆಸ್ಟೋರೆಂಟ್ ಅಂತ ಕೇಳಿದ್ರೆ ಅವತ್ತಿನ ಎಲ್ಲ ಇದ್ರವರಿಗೂ ಗೊತ್ತಿದೆ ಆಲ್ಮೋಸ್ಟ್. ಸೊ 12 ಅಷ್ಟು ಹೋಟೆಲ್ಗಳು, ಎಲ್ಲ ರಂಗನಾಥ್ SRR ಅಂತ. ನಮ್ ಕಾರ್ ಮೇಲೆ ಇವತ್ತಿಗೂ ನೆನಪಿದೆ, ಮಾರುತಿ ವ್ಯಾನ್ ಮೇಲೆ SRR ಅಂತ. ಸೊ ಅಷ್ಟನ್ನ ಮಾಡ್ಕೊಂಡು ಬಂದಿದ್ದು ಮೀನ್ಸ್ ಅವರ ಜರ್ನಿ ಇತ್ತಲ್ಲ. ಇವತ್ತವರೆಗೂ ನಾನು ಎಷ್ಟೋ ಜನರನ್ನ ಹೋಟ್ಲ್ ಓನರ್ಗಳನ್ನ ಮೀಟ್ ಮಾಡಿದೀನಿ. ಯಾರನ್ನೇ ಕೇಳಿದ್ರು ನಿನ್ನ ಅಪ್ಪಯ್ಯ ಮರೆ ಅಪ್ಪಾ, ಅವರಷ್ಟು ಡಿಸಿಪ್ಲಿನ್ ಇಲ್ಲ ಯಾರಿಗೂ, ಅವರಷ್ಟು ಶಿಸ್ತು, ಅವರಷ್ಟು ನಾಲೆಡ್ಜ್ ಅಬೌಟ್ ಹೋಟೆಲ್ ತುಂಬಾ ಜನ ಹೇಳ್ತಾರೆ ಇವತ್ತಿಗೂ. ಅಂಡ್ ಅಪ್ಪನ ಬಗ್ಗೆ ಇವತ್ತು ನಾನು ಎಲ್ಲೂ ಒಂದು ಮಾತು ನೆಗೆಟಿವ್ ಕೇಳಲಿಲ್ಲ. ನಿಮ್ಗೆ ಆ ಬಿಸ್ನೆಸ್ ಅಲ್ಲಿ ಇದ್ರೂ ಎಲ್ಲೂ ಒಂದು ನೆಗೆಟಿವ್ ಕೇಳಲಿಲ್ಲ. ಅಂಡ್ ದಾನ ಧರ್ಮ ಹಂಗೆ ಮಾಡ್ತಾರೆ. ನನಗ್ ಗೊತ್ತಿದ್ದಂಗೆ ಸುಮಾರು ಒಂದು 40-50 ಜನ ಹೆಣ್ಮಕ್ಳಿಗೆ ಅಪ್ಪ ಮದುವೆ ಮಾಡಿದ್ದಾರೆ. ಅಂದ್ರೆ ಸೇಮ್ ಕಾಸ್ಟ್, ಅಂದ್ರೆ ನಮ್ಮ ರಿಲೇಟಿವ್ಸ್ ಇದಾಗಿದ್ರೆ ವರದಕ್ಷಿಣೆ ಕೂಡ ಕೊಟ್ಟು ಮದುವೆ ಮಾಡಿದ್ದಾರೆ. ಅಥವಾ ಕೆಲಸದವ್ರು ಲೇಬರ್ ಇದಕ್ ಬಂದಾಗ ಅವರಿಗೆ ತಾಳಿ ಆಗಿರ್ಬೋದು, ಧಾರೆ ಸೀರೆ ಆಗಿರ್ಬೋದು, ಅಥವಾ ಅದ್ರದ್ದೇನ್ ಚಿಂತೆ ಮಾಡ್ಬೇಡ ನಾನು ಕೊಡಿಸ್ತೀನಿ ಹೋಗ, ಆಯ್ತು ನಾನು ಮದುವೆ ಮಾಡ್ತೀನಿ ಹೋಗೋದಾ, ತಗೊಂಡೋಗಿ ಮದುವೆ ಮಾಡೋ, ಮಗಳ ಮದುವೆಗೆ ಬರ್ತೀನಿ ಹೋಗೋ ಅಂತ ಹೆಣ್ಮಕ್ಳಿಗೆ. ಬೇಸಿಕಲಿ ಹಿ ಲವ್ಸ್ ಡಾಟರ್, ಆದ್ರೆ ಮಗಳಂದ್ರೆ ತುಂಬಾ ಇಷ್ಟ ಅವರಿಗೆ.
ಅಷ್ಟು ಅಂದ್ರೆ ಅವ್ರ ಖುಷಿಗೆ ಏನೋ ನಮ್ಗೆ ಬ್ಯಾಕ್ ಟು ಬ್ಯಾಕ್ ಎಲ್ಲರಿಗೂ ಹೆಣ್ಮಕ್ಳೇ ಆಯ್ತು. ನನ್ನ ಅಕ್ಕಂಗೆ 2 ಹೆಣ್ಮಕ್ಳು, ನನ್ನ ಅಣ್ಣಂಗೆ 2 ಹೆಣ್ಮಕ್ಳು, ನನ್ಗೆ ಒಂದ್ ಹೆಣ್ಣು, ಫಸ್ಟ್ ಒಂದ್ ಹೆಣ್ಣು, ಆಮೇಲೆ 2ನೇದ್ ಗಂಡು. ಸೊ ಇಡೀ ಮನೆಗೆ ಇವ್ನ ಒಬ್ನೇ ಗಂಡೀಗ. ಅಂದ್ರೆ ನಮ್ಮಲ್ಲಿ ಹೆಣ್ಣಲ್ಲ, ಅಂದ್ರೆ ವಿ ಲವ್, ಯಾಕಂದ್ರೆ ನಮ್ದು ಹಳೆಯ ಸಂತಾನ ಆಗಿದ್ರಿಂದ ನಮ್ಗೆ ಹೆಣ್ಮಕ್ಳೇ ಹುಟ್ಟಬೇಕು ಅನ್ನೋದು ಆಸೆ, ಮನೆ ನಡಿಬೇಕು ಅನ್ನೋದು. ಹಂಗಾಗಿ ಅಪ್ಪ ಈ ತರದ್ ಸೋಷಿಯಲ್ ವರ್ಕ್ ನ ಮಾಡ್ಕೊಂಡು ಈ ತರದ ಬಿಸ್ನೆಸ್ ಅಲ್ಲಿ ಒಳ್ಳೆ ಹೆಸರನ್ನ ಇಟ್ಕೊಂಡು ಬಂದಿದ್ರಿಂದ ಹಿ ಈಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಅವ್ರಿಗಿಂತ ನನಗೆ ಇವತ್ತವರೆಗೂ ಹೀರೋ ಯಾರು ಅನ್ಸೋದೇ ಇಲ್ಲ. ಅಂದ್ರೆ ಆಕ್ಟಿಂಗ್ ಅಲ್ಲಿ ನಾನು ಫಾಲೋ ಮಾಡೋದು ಸುಮಾರು ಜನನೇ ಇರ್ಬೋದು, ಬಟ್ ಗಾಡ್ ಫಾದರ್ ಫಾರ್ ಯುವರ್ ಲೈಫ್, ನೀವು ಬದುಕನ್ನ ಕಟ್ಕೊಳ್ಳೋಕೆ ನೀನ್ ಹೆಂಗ್ ಇರಬೇಕು, ಹೆಂಗ್ ನಡ್ಕೋಬೇಕು, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಯಾರ ಜೊತೆ ಒಡನಾಟ ಹೆಚ್ಚಿಗೆ ಇರಬೇಕು, ಯಾರ ಜೊತೆ ಕಡಿಮೆ ಇರಬೇಕು, ಇವೆಲ್ಲವನ್ನೂ ನಾನು ನೋಡಿ ಕಲ್ತಿದ್ದ ಅವರಿಂದ. ಅಪ್ಪಂಗ 76 ಅಷ್ಟೇ. 76 ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ. ತಿಂಗಳಿಗೆ 2 ಸರಿ ಊರಿಗೆ ಹೋಗಿ ಬರ್ತಿರ್ತಾರೆ. ಊರಲ್ಲಿ ಏನಿದೆ? ಊರಲ್ಲಿ ತೋಟ ಇದೆ, ಗದ್ದೆ ಇದೆ. ಮುಂಚೆಯಿಂದಾನು ಮಾಡ್ತಿದ್ರು, ಹೋಟ್ಲ್ ಇದ್ದಾಗಿಂದಾನು ಮಾಡ್ತಿದ್ರು. ಸಣ್ಣ ಮಟ್ಟದಲ್ಲಿ ಅಂದ್ರೆ ಅವಾಗವಾಗ ಹೋಗಿ ವರ್ಷಕ್ಕೆ 2 ಸರಿ ಹೋಗಿ ಕ್ರಾಪ್ ನೆಲ್ಲ ನೋಡ್ಕೊಂಡು ಬರ್ತಿದ್ರು. ಬಟ್ ಈಗ ರಿಟೈರ್ಮೆಂಟ್ ಟೈಮ್ ಅಂತ ನಾನೇ ಅವ್ರನ್ನ ಹೋಟೆಲ್ಗಳಿಂದ ಎಲ್ಲ ಬಿಡಿಸಿ, ದಯವಿಟ್ಟು ಬಿಡಿ ಅದನ್ನೆಲ್ಲ ಯಾವ್ದನ್ನು ಮಾಡಬೇಡಿ ಅಂತೆಲ್ಲ ಬಿಡಿಸಿ ಗಲಾಟೆ ಮಾಡಿ, ಅಂದ್ರೆ ನಾನು ಅಕ್ಕ ಅಣ್ಣ ಎಲ್ಲ ಗಲಾಟೆ ಮಾಡದ್ಮೇಲೆ ಈಗ ಊರಿಗೆ ರೆಗ್ಯುಲರ್. ಸೊ ಅಲ್ಲೊಂದ್ ಮನೆ ಇದೆ, ಅಲ್ಲಿ ಹೋಗ್ತಾರೆ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೋಗ್ತಾರೆ ಕಾರಲ್ಲಿ. ಅಲ್ಲಿ ಯಾರಿಲ್ಲ, ಒಬ್ರು ಕೆಲಸದವ್ರು ಅವಾಗ ಬಂದು ಕ್ಲೀನ್ ಮಾಡ್ಕೊಡ್ತಾರೆ. ಅದ್ ಬಿಟ್ರೆ ತೋಟದ ಕೆಲ್ಸಕ್ಕೆಲ್ಲ ಬರ್ತಾರೆ, ರೆಗ್ಯುಲರ್ ಡೈಲಿ ಬರ್ತಾರೆ, ನೀರ್ ಬಿಡಕ್ಕೆ ಅದಕ್ಕೆ ಇದಕ್ಕೆಲ್ಲ. ಸೊ ಇವ್ರಿಗೆ ಇಡೀ ತೋಟ ಸುತ್ತಾಡೋದು, ಅಲ್ಲಿ ಬುಡ ಮಾಡಿಸೋದು, ಗದ್ದೆ ಬೀಜ ಹಾಕ್ಸೋದ್ರಿಂದ ಹಿಡಿದು ಟಿಲ್ಲರ್ ಹೊಡೆಯೋದ್ರಿಂದ ಹಿಡಿದು, ಟಿಲ್ಲರ್ ಗಿಲ್ಲರ್ ಎಲ್ಲ ಸ್ವಂತ ತೆಗೆದಿಟ್ಕೊಂಡಿದ್ದಾರೆ ಅವ್ರವ್ರಿಗೆ ಬೇಕಾದಂಗೆ. ಅಂಡ್ ಅವ್ರಿಗೆ ಅದೇನೋ ಪ್ಯಾಷನ್, ಗದ್ದೆ ಮಾಡೋದೆಲ್ಲ. ಸೊ ಯಾವ್ದಕ್ಕೂ ನಮ್ ಕಡೆಯಿಂದ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅವ್ರಿಗೆ. ಅಂಡ್ ಅವ್ರ ಕಡೆಯಿಂದಾನು ನಮ್ಗೆ ಯಾವತ್ತೂ ಅವ್ರೇನು ತೀರಾ ದೊಡ್ಡದಾಗಿ, ಈಗ ನಾನು ಹೇಳದ್ನಲ್ಲ, ಅಂದ್ರೆ ನಾನ್ ರಂಗಭೂಮಿಗೆ ಹೋಗೋದು ಇಷ್ಟ ಇರ್ಲಿಲ್ಲ ಅಂದ್ರೆ ಅವ್ರು ಆ ಜೀವನ ಕಣ್ಣಾರೆ ನೋಡಿದ್ರು, ಬೇರೆ ಕಲಾವಿದರನ್ನ ನೋಡಿದ್ರು. ಅಪಾರ್ಟ್ ಫ್ರಮ್ ದ ಇಂಟರ್ವ್ಯೂ ಐ ಕ್ಯಾನ್ ಟೇಕ್ ದ ನೇಮ್ಸ್ ಆಲ್ಸೋ. ಸೊ ಅಷ್ಟು ಜನನ್ನ ಆತರ ನೋಡಿದಾಗ ಅವ್ರ ಕಣ್ಣು ಮುಂದೆ ಅವ್ರಿಗೆ ಫೀಲ್ ಆಗಿತ್ತು, ಯಾಕೋ ನನ್ ಮಗನು ಇದೇ ದಾರಿ ಹಿಡಿತಾನೆ. ಸುಖವಾಗಿರುವಾಗ ಹೌದು, ಬೇಡವಾಗಿತ್ತು, 3 ಜನ ತಿನ್ಬೇಕು ಬೇಡ ಅವನಿಗೆ ಅಂತ. ಬಟ್ ನಾನು ಅಷ್ಟೇ ಸ್ವಾಭಿಮಾನದಲ್ಲಿ ಅದನ್ನ ಎದುರಿಸ್ಕೊಂಡು ಬಂದೆ. ಅಂದ್ರೆ ಡಿಗ್ರಿ ಫಸ್ಟ್ ಇಯರ್ ಇಂದ ಮೇ ಬಿ ರೈಟ್ ಟಿಲ್ ಟುಡೇ ಅಪ್ಪನಿಗೆ ಯಾವುದೇ ರೀತಿಯಾದ ಬರ್ಡನ್ ಆಗ್ಲಿಲ್ಲ. ನಾನು ಆರ್ಥಿಕವಾಗಿ ಡಿಗ್ರಿ ಫಸ್ಟ್ ಇಯರ್ ಇಂದಾನು, ಡಿಗ್ರಿ ಫಸ್ಟ್ ಇಯರ್ಗೆ ನನ್ಗೆ ಹಠ ಮಾಡಿ ಅವ್ರು ಫೀಸ್ ಕಟ್ಸಿ ನೀನ್ ಡಿಗ್ರಿ ಓದ್ಲೇಬೇಕು ಅಂತ ಬಿಟ್ರು. ಡಿಗ್ರಿ ಫಸ್ಟ್ ಇಯರ್ ಬಿಟ್ರೆ ಅದಾದ್ಮೇಲಿಂದ ಅಷ್ಟನ್ನು ನನ್ನ ಖರ್ಚುಗಳನ್ನ, ನನ್ನ ಗಾಡಿ ಪೆಟ್ರೋಲಿಂದ ಹಿಡಿದು, ನನ್ನ ಊಟ ತಿಂಡಿಯಿಂದ ಹಿಡಿದು, ನನ್ನ ಶೋಕಿಯಿಂದ ಹಿಡಿದು ಎಲ್ಲದಕ್ಕೂ ನಂದೇ ದುಡ್ಡು ಸರ್. ಸಂಪಾದನೆ ಶುರು ಮಾಡಿದೆ ಸರ್ ಆವಾಗ್ಲೇ. ಡಿಗ್ರಿಯಲ್ಲಿ ಎನಿವೇ ನಾಟಕದ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಆರ್ಟ್ ನನಗೆ ತುಂಬಾ ಇಷ್ಟ. ಸೊ ಸೆಟ್ ವರ್ಕ್ ಮಾಡ್ತಿದ್ದೆ ಹೌದು. ನನ್ನ ಸ್ಕೆಚಸ್, ನನ್ನ ಫ್ರೆಂಡ್ ನವೀನ್ MG ಅಂತಿದ್ದ, ಅವ್ನು ಸ್ಕೆಚಸ್ ಮಾಡ್ತಿದ್ದ. ಸೊ ಆ ಸ್ಕೆಚ್ಗಳನ್ನ ಎಕ್ಸಿಕ್ಯೂಟ್ ನಾನ್ ಮಾಡ್ತಿದ್ದೆ. ಇವತ್ತಿನ ಏನ್ ಆರ್ಟ್ ಡಿಪಾರ್ಟ್ಮೆಂಟ್ ಇದೆ, ಯಾಕೆ ಪ್ರಮೋದ್ ಅಣ್ಣನ್ ನೋಡಿದ್ರೆ ಸ್ವಲ್ಪ ಹೆದರ್ತಾರೆ ಅಂದ್ರೆ, ಪ್ರಮೋದ್ ಅಣ್ಣಂಗ್ ಮೊಳೆ ರೇಟು ಗೊತ್ತು, ಪ್ಲೈವುಡ್ ರೇಟು ಗೊತ್ತು, ಗಮ್ಮಿನ್ ರೇಟು ಗೊತ್ತು, ಅಂಡ್ ಅದಕ್ಕೆ ಲೇಬರ್ ಎಷ್ಟಾಗತ್ತೆ ಅಂತಾನು ಗೊತ್ತು. ಸೊ ಅಡಪ ಸರ್, ಶಶಿಧರ್ ಅಡಪ ಸರ್ ಬಹಳ ವರ್ಷದ ಹಿಂದೆ, ಅಂದ್ರೆ ಮೇ ಬಿ ಅರೌಂಡ್ ಒಂದು 20 ವರ್ಷದ ಹಿಂದೆ ಒಂದ್ಸರಿ ಕಲಾಕ್ಷೇತ್ರದಲ್ಲಿ ಆಫರ್ ಮಾಡಿದ್ರು. ಯಾಕಂದ್ರೆ ಅವ್ರದ್ದು ಅವಾಗ ಬಾಲಿವುಡ್ ಅಲ್ಲಿ ತುಂಬಾ ಸಿನಿಮಾಗಳು ನಡೀತಿತ್ತು, ಅಡಪ ಸರ್ದು. ಕನ್ನಡದಲ್ಲೂ ನಡೀತಿತ್ತು, ಅಲ್ಲೂ ನಡೀತಿತ್ತು. ಅವಾಗ ಒಂದ್ಸರಿ ನಾನು, ಕೃಷ್ಣಮೂರ್ತಿ ಕೌತಾರರು, ನನ್ ಗುರುಗಳು ಕೃಷ್ಣಮೂರ್ತಿ ಕೌತಾರ್, ಹೌದು ಅವರೇ ನನ್ನ ರಂಗಭೂಮಿಯ ಗುರುಗಳು ಅವರೇ. ಸೊ ನಾನು, ಅವರು, ಅಡಪ ಸರ್ ಮತ್ತೆ ಇನ್ನೊಬ್ರು ಯಾರೋ ಇವ್ರು ಇರ್ಬೇಕು, ಆನ್ಗಳ್ಳಿ ಸರ್, ನಾವೆಲ್ಲ ಅವರೆಲ್ಲ ನಿಂತಿದ್ರು, ದೊಡ್ಡವ್ರು ನಿಂತಿದ್ರು, ನಾನ್ ಮಧ್ಯದಲ್ಲಿದ್ದೆ. ಹಿಂಗ್ ಮಾತಾಡ್ತಾ ಅವಾಗ ಅಡಪ ಸರ್ ಕೇಳಿದ್ರು, ಎಂತ ಮಾಡ್ತೇವೆ ಶೆಟ್ಟಿ ಈಗ ಅಂತ. ಅಲ್ಲ ಸರ್, ಅದು ನಾಟಕಗಳು ಮಾಡ್ಕೊಂಡಿದ್ದೀನಿ, ಮತ್ತೆ ಅದೇ ಆರ್ಟ್ ವರ್ಕ್ ಅದು ಇದೆಲ್ಲ ಮಾಡ್ತಾ ಇದ್ದೀನಲ್ಲ ಸರ್ ಅಂತ. ನೀವೊಂದು ಕೆಲಸ ಮಾಡಿ, ನನ್ನ ಜೊತೆ ಬಾ, ನನಗೆ ಬಾಂಬೆಲಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಹಿಂದಿದು. ಸೊ ನೀನ್ ಬಾಂಬೆ ಕಂಪ್ಲೀಟ್ ನೀನ್ ನೋಡ್ಕೊ, ನನ್ನ ಜೊತೆ ಬಂದ್ಬಿಡ್ ನೀನು ಆರ್ಟಿಗೆ ಅಂತಂದ್ರು. ನಾನು ಒಂಥರ ಹಿಂಗ್ ಅನ್ನಕ್ ಶುರು ಮಾಡಿದೆ. ಅಷ್ಟೊತ್ತಿಗೆ ಕೌತಾರ್ ಸರ್ ಹಿಂಗ್ ನೋಡಿದ್ರು, ಏಯ್ ಶೆಟ್ಟಿ ಸರ್ ಅಂದೆ. ನೀ ಅಂತ ಆಕ್ಟರ್ ಆಗ್ಲಿಕ್ಕೆ ಬಂದಿದ್ದ, ಆರ್ಟ್ ಡೈರೆಕ್ಟರ್ ಆಗ್ಲಿಕ್ಕೆ ಬಂದಿದ್ದ? ಸರ್ ಇಲ್ಲ ಸರ್, ಆಕ್ಟರ್ ಆಗ್ಲಿಕ್ಕೆ ಬಂದ. ಮತ್ತೆ ಆರ್ಟಿಗೆ ಅಂತ ಹೋಗೋದು? ಇಲ್ಲೇ ಇರ, ಮತ್ತೆ ತಿರ್ಗಿ ನಿನ್ನ ಅಪ್ಪನ ಹತ್ರ ಬೈಸ್ಕೊಳ್ಲಿಕ್ಕ ಅಂದ್ರೆ, ಆಯ್ತು ಸರ್ ಇಲ್ಲೇ ಇರ್ತೀನಿ ಸರ್ ಅಂತ ಸುಮ್ನದೆ. ಅವತ್ತು ಹೋಗಿದ್ರೆ ಮೋಸ್ಟ್ಲಿ ಬಾಂಬೆಯಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ ಆಗಿ ಶಶಿಧರ್ ಅಡಪ ಸರ್ ಕೆಳಗೆ ಅಸಿಸ್ಟೆಂಟ್ ಆಗಿ ಆರಾಮಾಗಿ ಇರ್ತದೆ. ಅಂದ್ರೆ ಆರಾಮಾಗಿ ಇವಾಗ್ಲೂ ಇದೀನಿ, ಬೇರೆ ಫೀಲ್ಡ್ ಆಗ್ತಿತ್ತೇನೆ. ಚಾಯ್ಸಸ್ ಆ ಟೈಮಲ್ಲಿ ಏನ್ ಡಿಸೈಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಸೊ ಅವತ್ತು ಆಕ್ಟರ್ ಆಗ್ಬೇಕು ಸರ್ ಅಂತ ಬಂದೆ. ಅದನ್ನ ಅಂಡ್ ನನಗೆ ಸಿನಿಮಾಗೆ ಬರಬೇಕು, ಸೀರಿಯಲ್ಗೆ ಬರಬೇಕು ಅನ್ನೋ ಯಾವುದೇ ಉದ್ದೇಶ ಇರಲಿಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ನನಗೆ ರಂಗಭೂಮಿಯಲ್ಲಿ ನಾನು ಏನೋ ಒಂದು ದೊಡ್ಡದು ಅಚೀವ್ ಮಾಡಬೇಕು ಅಂತ ಇವತ್ತಿಗೂ ಅದೇ ಇರೋದು. ನನಗೆ ಇವತ್ತಿಗೂ ನನ್ನ ಅಚೀವ್ಮೆಂಟ್ಸು, ನನ್ನ ಮೇಜರ್ ಟೈಮ್ ನಾನು ಸ್ಪೆಂಡ್ ಮಾಡೋದೇ ನನ್ನ ಥಿಯೇಟ್ರಿಗೆ, ನನ್ನ ರಂಗಭೂಮಿಗೆ. ನಾನು ನಿನ್ನೆ ಎಲ್ಲ ಮೀಟಿಂಗ್ಗಳು ಬ್ಯಾಕ್ ಟು ಬ್ಯಾಕ್. ನಾನು ಪ್ರತಿ ವರ್ಷ ನಾವು ನಮ್ಮದೇ ಒಂದು ತಂಡ, ಅಂದರೆ ರಂಗಸೌರಭ ತಂಡ, ನಾವು ಫಸ್ಟ್ PUC ಶುರು ಮಾಡಿದಾಗ ಇವತ್ತಿಗೆ 25 ವರ್ಷ ಆಯಿತು. 2000 ಶುರು ಮಾಡಿದ್ದು, 25ನೇ ವರ್ಷ ನಡೀತಾ ಇದೆ. ಸೊ ಪ್ರತಿ ವರ್ಷ ನಾವು ಫೆಬ್ರವರಿ ತಿಂಗಳಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡ್ತೀವಿ. ರಂಗಭೂಮಿಗೆ ಸೀಮಿತವಾಗಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. ಸೊ ಅದಕ್ಕೊಂದಿಷ್ಟು ದುಡ್ಡು ಬೇಕಾಗತ್ತೆ. ಈಗಲಿಂದ ಶುರು ನಮ್ದು ಹಂಟಿಂಗ್. ಪ್ರತಿ ವರ್ಷ ಒಂದು 30-35 ಲಕ್ಷ ಖರ್ಚಾಗತ್ತೆ. ಲಾಸ್ಟಿಗೆ ಯಾರು ಸಿಗ್ಲಿಲ್ಲ ಅಂದ್ರೆ ರಿಷಭಿಗೆ ಫೋನ್ ಮಾಡೋ, ಮಗ ಒಂದು 5 ಲಕ್ಷ ಹಾಕ ಅಂತ, ರಕ್ಷಿತಿಗೆ ಫೋನ್ ಮಾಡೋ ಒಂದು 2 ಲಕ್ಷ ಹಾಕ ಅಂತ, ಹಿಂಗೆ. ಬಟ್ ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತೀವಿ. ಅದನ್ನೊಂದು ಹ್ಯಾಬಿಟ್ ಮಾಡ್ಕೊಂಡಿದೀವಿ ನಮ್ಮ ತಂಡಕ್ಕೆ 20 ವರ್ಷ ಆದಾಗಿಂದ. ಸೊ ಪ್ರತಿ ವರ್ಷ ಪ್ರತಿ ಮೈಲಿಗಲ್ಲಿಗೂ ಏನಾದ್ರು ಒಂದು ಹೊಸ ಶುರು ಮಾಡ್ತಾ ಇದ್ವಿ. ರಂಗಸೌರಭಕ್ಕೆ 5 ವರ್ಷ ಆದಾಗ ಒಂದು ಅಷ್ಟು ನಾಟಕಗಳನ್ನ, 5 ವರ್ಷದ ನಾಟಕಗಳನ್ನ ಸೇರಿಸಿ ಒಂದು ಫೆಸ್ಟಿವಲ್ ಮಾಡಿದ್ವಿ. 10 ವರ್ಷ ಆದಾಗ ಎಲ್ಲ ಹವ್ಯಾಸಿ ತಂಡಗಳನ್ನ ಕರೆದು ಒಂದು 10 ನಾಟಕಗಳನ್ನ ಫೆಸ್ಟಿವಲ್ ಮಾಡಿದ್ವಿ. 15ನೇ ವರ್ಷಕ್ಕೆ ಬಂದಾಗ ನಮ್ಮ ಅಷ್ಟು ನಾಟಕಗಳ ಜೊತೆ ಹೊರಗಡೆಯ ನಾಟಕಗಳು, ಅಂದರೆ ರಾಜ್ಯದಿಂದ, ಬೆಂಗಳೂರಿಂದ ಹೊರಗಿರೋ ತಂಡಗಳನ್ನ ಕರೆಸಿ ಅವ್ರ ಜೊತೆ ಎಲ್ಲ ಒಂದು ನಾಟಕದ ಫೆಸ್ಟಿವಲ್ ಮಾಡಿದ್ವಿ. 20ನೇ ವರ್ಷಕ್ಕೆ ಬಂದಾಗ ಏನಾದ್ರು ದೊಡ್ಡದು ಮಾಡಬೇಕು, ವಿಚ್ ಎವ್ರಿ ಇಯರ್ ಆಗೋ ಥರದ್ದು ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಅವಾಗ ಶುರು ಮಾಡಿದ್ದು ಸೌರಭ ಅನ್ನುವಂಥ ಕಾಂಪಿಟೇಷನ್, ಇಂಟರ್ ಕಾಲೇಜಿಯೇಟ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. 10 ದಿನ ನಡೆಯುತ್ತೆ ಸರ್, 10 ದಿನ ನಡೆಯುತ್ತೆ. ಅಂಡ್ ಬೇರೆ ಬೇರೆ ಇದರಿಂದ ಬರ್ತಾರೆ, ಊರುಗಳಿಂದ. ಮೈಸೂರಿಂದ ಒಂದು 2-3 ಕಾಲೇಜ್ ಬರುತ್ತೆ, ತುಮಕೂರಿಂದ ಬರುತ್ತೆ, ನಮ್ಮ ಸೌತ್ ಕೆನರಾದಿಂದ ಬರುತ್ತೆ. ಸೊ ಎಲ್ಲ ಕಡೆಯಿಂದ ಬಂದು ಭಾಗವಹಿಸ್ತಾರೆ. ಆ್ಯಂಡ್ 18 ಬೇರೆ ಬೇರೆ 18ರಿಂದ 20 ಕಾಂಪಿಟೇಷನ್. ಈ ಸರಿ 1-2 ಜಾಸ್ತಿ ಮಾಡಿದ್ದೀವಿ. ನಾಡಿದ್ದು ಫೆಬ್ರವರಿಗೆ ನಿಮಗೆ ಜಾನಪದ ನೃತ್ಯ ಇರುತ್ತೆ, ಜಾನಪದ ಗೀತೆ ಇರುತ್ತೆ, ಭಾವಗೀತೆ ಇರುತ್ತೆ, ರಂಗಗೀತೆ ಇರುತ್ತೆ, ಇನ್ಸ್ಟ್ರೂಮೆಂಟ್ ಪ್ಲೇ ಇರುತ್ತೆ, ಅಂದರೆ ಕಾಂಪಿಟೇಷನ್ ಇರುತ್ತೆ, ಶಾಸ್ತ್ರೀಯ ನೃತ್ಯ ಇರುತ್ತೆ, ಜಾನಪದ ನೃತ್ಯ ಇರುತ್ತೆ, ಆಮೇಲೆ ರಂಗಗೀತೆ ದೃಶ್ಯಾವಳಿ ಇರುತ್ತೆ. ಹಾಗೆ ನಾಟಕ ಇದೆ. ನಾಟಕದಲ್ಲಿ ಒಂದು 20 ಬೇರೆ ಬೇರೆ ಪ್ರೈಸ್ಗಳಿದೆ. ಅಂದರೆ ಬೆಸ್ಟ್ ಆ್ಯಕ್ಟ್ರು, ಆ್ಯಕ್ಟ್ರೆಸ್ಸು, ಸಪೋರ್ಟಿಂಗು, ಅದ್ರ ಜೊತೆ ಬೆಸ್ಟ್ ಕಾಸ್ಟ್ಯೂಮು, ಬೆಸ್ಟ್ ಲಿರಿಕ್ಸು, ಬೆಸ್ಟ್ ಲೈಟಿಂಗು, ಬೆಸ್ಟ್ ಸೆಟ್ ಪ್ರಾಪರ್ಟೀಸು, ಈ ಥರ ಅದೊಂದಿಷ್ಟು ವಿಭಾಗಗಳ ನಾಟಕದೊಳಗೆ ಬರುತ್ತೆ. ಅದನ್ನು ಬಿಟ್ಟು ಪೇಂಟಿಂಗ್ ಕಾಂಪಿಟೇಷನ್ ಇದೆ. ಪೇಂಟಿಂಗ್ ಕಾಂಪಿಟೇಷನ್ ನಾವು ಹೆಂಗೆ ಮಾಡ್ತೀವಿ ಥಿಯೇಟ್ರಲ್ಲಿ ಅಂದರೆ, ಒಂದು ಸಣ್ಣ ನಾಟಕವನ್ನು ಓದ್ತೀವಿ. ಯಾರ್ಯಾರು ಆರ್ಟಿಸ್ಟ್ಗಳು ಬರ್ತಾರೆ ಕಾಂಪಿಟೇಷನ್ಸ್ಗೆ, ಅಂದರೆ ಸ್ಕೂಲ್ ಸ್ಟೂಡೆಂಟ್ಸೇ, ಕಾಲೇಜ್ ಸ್ಟೂಡೆಂಟ್ಸೇ ಆಗಿರ್ಬೇಕು, ಹೊರಗಿನವರಿಲ್ಲ. ಸೊ ಆ ಸ್ಟೂಡೆಂಟ್ಸಿಗೆ ಒಂದು ಅರ್ಧ ಗಂಟೆ ನಾವು ಒಂದು ಸಣ್ಣ ನಾಟಕವನ್ನು ಓದ್ತೀವಿ. ಆ ನಾಟಕದ ಚಿತ್ರಣ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಅವ್ರು ಡ್ರಾಯಿಂಗ್ ಮಾಡಬೇಕು. ಅಂದ್ರೆ ನಾವೇನೋ ಗುಡ್ಡ ಬೆಟ್ಟ ಬರೀರಿ ಈ ತರದ್ದೇನು ಕೊಡಲ್ಲ, ಕಾನ್ಸೆಪ್ಟ್ ಕೊಡಲ್ಲ, ವಿಷಯ ಇದು. ನಾಟಕ ಓದ್ತೀವಿ. ನಾಟಕದ ವಿಷಯ ಓದಿದಾಗ ನಿಮ್ಗೆ ಈಗ ಮಾಲ್ಗುಡಿ ಡೇಸ್ ಓದಿದ್ರೆ ಒಂದು ಪ್ಯಾರ, ನಿಮ್ಗೆ ಮಾಲ್ಗುಡಿ ಡೇಸ್ ಹಳ್ಳಿ ಹೆಂಗಿದೆ ಅಂತ ಅನ್ಸುತ್ತೆ, ಅದನ್ನ ಚಿತ್ರಣ ಮಾಡಿ ಆ ತರ ಬಿಟ್ಬಿಡ್ತೀವಿ. ಕಾಕನಕೋಟೆ ನಾಟಕ ಓದಿದ್ರೆ ಕಾಕನಕೋಟೆ ಹೇಗಿರ್ಬೋದು ನಿಮ್ ಲೆಕ್ಕದ ಪ್ರಕಾರ, ಅಂದ್ರೆ ಒಬ್ಬೊಬ್ರು ಇಮ್ಯಾಜಿನೇಷನ್ ಒಂದೊಂದ್ ತರ ಅಲ್ಲ. ಸೊ ಅದರ ಪರ್ಸ್ಪೆಕ್ಟಿವ್ ಮೇಲೆ ಜಡ್ಜ್ ಮಾಡ್ತಾ ಹೋಗ್ತೀವಿ. ಡಿಬೇಟ್ ಇದೆ ರಂಗಭೂಮಿಯ ವಿಚಾರಗಳ ಮೇಲೆ ಅಥವಾ ಪ್ರೆಸೆಂಟ್ ಸಿಚುವೇಶನ್ಗಳ ಮೇಲೆ ಡಿಬೇಟ್ ಇಟ್ಟಿದ್ದೀವಿ. ಅದು ಬಿಟ್ರೆ ಎಸ್ಸೆ ರೈಟಿಂಗ್ ಇದೆ, ಅಗೇನ್ ಪ್ರೆಸೆಂಟ್ ಸಿಚುವೇಶನ್ ಮತ್ತೆ ರಂಗಭೂಮಿಯ ಬಗ್ಗೆ ಕ್ವಿಜ್ ಇದೆ. ಅಲ್ಲಿ ಹಿಸ್ಟ್ರಿಯಿಂದ ಹಿಡಿದು ಎಲ್ಲವೂ ರಂಗಭೂಮಿಯ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಏಕಪಾತ್ರ ಅಭಿನಯ ಇದೆ. ಸೊ ಈ ತರದ್ದು ಒಂದು 20 ಬೇರೆ ಬೇರೆ ಕಾಂಪಿಟೇಷನ್ಸ್ ಅನ್ನ ಇಟ್ಕೊಂಡು ಈ ಸರಿ 2 ಆ್ಯಡ್ ಮಾಡಿದೀವಿ. ಅದಕ್ಕೆ ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ಒಂದು ಕಥೆಯನ್ನ ಒಂದು 4 ಜನ ನರೇಟ್ ಮಾಡ್ತಾ ಹೋಗ್ಬೇಕು. ಅವ್ರು ಎಷ್ಟು ಚೆನ್ನಾಗಿ ಒಂದು ಕಥೆಯನ್ನ ನರೇಟ್ ಮಾಡ್ತಾರೆ, 10 ನಿಮಿಷ ಟೈಮ್, 10 ನಿಮಿಷದಲ್ಲಿ ಎಷ್ಟು ಚಂದ ಒಂದು ಕಥೆ ಹೇಳ್ತಾರೆ ನಾವು, ಅದನ್ನೊಂದು ಆ್ಯಡ್ ಮಾಡಿದೀವಿ. ಸೊ ಈ ತರದ್ ಬೇರೆ ಬೇರೆ ಕಾಂಪಿಟೇಷನ್ಸ್ ಆ್ಯಡ್ ಮಾಡ್ತಾ ಇರ್ತೀವಿ, ವಿಚ್ ಇಸ್ ಪ್ಯೂರ್ಲಿ ಫಾರ್ ಥಿಯೇಟರ್. ರಂಗಭೂಮಿಯನ್ನು ಬಿಟ್ಟು ಯಾವುದೇ ಕಾಂಪಿಟೇಷನ್ ಕೂಡ ಹೊರಗಡೆ ಹೋಗಲ್ಲ. ಆ ತರದ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಒಂದು 5 ವರ್ಷದಿಂದ ಮಾಡ್ತಿದೀವಿ. ಯಾವಾಗ ಸೀರಿಯಲ್ಗೆ ಬಂದೆ, ಯಾವಾಗ ಸಿನಿಮಾಗೆ ಬಂದೆ, ಅವಾಗ ಜನ ನೋಡ್ಲಿಕ್ಕೆ ಶುರು ಮಾಡಿದ್ರು, ಜನ ಪಪ್ಪಂಗೆ ಹೇಳಕ್ ಶುರು ಮಾಡಿದ್ರು. ಅಲ್ಲಿವರೆಗೆ ಇವನೊಬ್ಬ ಅದ್ಭುತ ನಟ ಅಂತ ಅವ್ರ ನಾಟಕ ನೋಡಕ್ ಬಂದಾಗ ಮಾತ್ರ ಅವ್ರಿಗೆ ಯಾರು ಸಿಕ್ದವ್ರು, ನಿಮ್ಮ ಮಗನ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಿದ್ರು. ಬಿಟ್ರೆ ನಿಮ್ಗೆ ಹೊರಗಡೆ ಪ್ರಪಂಚಕ್ಕೆ ಯಾರಿಗೂ ಗೊತ್ತಿಲ್ಲಲ್ಲ ಏನಂತ. ಸೊ ಹಂಗಾಗಿ ಅವ್ರದ್ದು ಏನ್ ತಪ್ಪಲ್ಲ. ಈಗ ನನಗೆ ಮಕ್ಕಳಾದ್ಮೇಲೆ ನನ್ನ ಮಗಳು ಅಥವಾ ನನ್ನ ಮಗ ಈಗ ಫುಟ್ಬಾಲ್ಗೆ ಹೋಗ್ತೀನಿ, ನನ್ನ ಮಗಳಿಗೆ ಬಾಸ್ಕೆಟ್ಬಾಲ್ ಆಡ್ತೀನಿ ಅಂತ ಅಂದಾಗ ನಮ್ಗೆ ಆ ಫೀಲ್ಡ್ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳೋದು, ಇದು ಹೆಂಗೆ ಅಡ್ಡಿಲ್ಲ, ಅವ್ರು ಪ್ರಾಕ್ಟೀಸ್ ಮಾಡ್ಬೋದಾ, ತೊಂದರೆ ಇಲ್ವ ಅವರಿಗೆ ಅಂತ. ಸೊ ನನ್ಗೆ ಅವಾಗ ಅನ್ಸಕ್ ಶುರು ಆಯ್ತು, ಎಸ್ ಕರೆಕ್ಟ್ ಅಲ್ಲ. ಅಂದ್ರೆ
ಪಪ್ಪಂಗೆ ಗೊತ್ತಿರ್ಲಿಲ್ಲ ಆ ಫೀಲ್ಡ್ ಹಿಂಗಾಗುತ್ತೆ ನಾಳೆ ದಿನ ಅಂತ. ಹಂಗಂತ ಎಲ್ಲರೂ ಸಕ್ಸಸ್ ಆಗೋದಿಲ್ಲ ಒಂದು ಫೀಲ್ಡಲ್ಲಿ, ಎಲ್ಲರೂ ಫೇಲ್ಯೂರು ಆಗೋದಿಲ್ಲ. ಅವ್ರವ್ರ ಹಣೆ ಬರ ಹೆಂಗಿರುತ್ತೆ, ಅವ್ರವ್ರ ಪ್ರಯತ್ನ, ಅವ್ರವ್ರ ಪರಿಶ್ರಮ ಅದ್ರ ಮೇಲೆ ಹೋಗ್ತಾ ಇರುತ್ತೆ.